ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರವೀಶ್ ದಾಸಪ್ಪ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರವೀಶ್ ದಾಸಪ್ಪ ಅವರು ತಮಗೆ ಒಂದು ಡಿಬೇಟ್ಗೆ. ನಾಗೇಂದ್ರ ಇದ್ದಾರೆ, JDS ನ ವಕ್ತಾರರು. ಸ್ವಾಗತ ನಾಗೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಇದೀಗ ನಮಗೆ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಮಂಜುನಾಥ್ ಅವರಿದ್ದಾರೆ ನಮ್ಮೊಂದಿಗೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್ ಅವರೀಗ KPSCಯನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರಲ್ಲ, ಪಬ್ಲಿಕ್ ಸರ್ವಿಸ್ ಅಂಡ್ ಸೇಲ್ಸ್ ಕಮಿಷನ್ ಅಂತ ಮಾಡಿದ್ರೆ ಏನು ತಕರಾರು ಇದೆಯಾ ತಮಗೇನಾದರೂ? ಅಲ್ಲ, ಇದರಲ್ಲಿ ಇದು KPSC ಇದು ಒಂದು ಇಂಡಿಪೆಂಡೆಂಟ್ ಬಾಡಿ. ಇದಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ಲಿ ಕಾಂಗ್ರೆಸ್ಗೆ ಆಗ್ಲಿ ಯಾವುದೇ ಸಂಬಂಧ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿರ್ತಕ್ಕಂಥದ್ದು, ಯಾವುದೇ KPSC ನಲ್ಲಿ ಅಕ್ರಮ ಆದ್ರೂ ಕೂಡ ಸಂಬಂಧಪಟ್ಟಂತ DC ಅವರು ಜಿಲ್ಲಾಧಿಕಾರಿಗಳು ಹೊಣೆ ಅಂತ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಅಕ್ರಮ ನಡೆಸ್ತಕ್ಕಂತ ಯಾವುದೇ ಪ್ರಕರಣ ಯಾವುದೇ ಯಾರನ್ನಾದ್ರೂ ಕೂಡ ರಕ್ಷಣೆ ಮಾಡೋ ಅಂತ ಅವಶ್ಯಕತೆ ಇಲ್ಲಿ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಆಗ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಶಿಕ್ಷೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಪಕ್ಷ ಕೇಳಿಸ್ತಿದೆ ನನ್ನ ವಾಯ್ಸು. ಇದೇ ನೀಟ್ ಎಕ್ಸಾಮ್ ಆಯ್ತಲ್ಲ, ನೀಟ್ ಎಕ್ಸಾಮ್ ವಿಚಾರಕ್ಕೆ ಬಂದ್ರೆ NTA ಕೂಡ, NTAನು ಇಂಡಿಪೆಂಡೆಂಟ್ ಬಾಡಿನೇ, ಅದೂನು ಸ್ವಾಯತ್ತ ಸಂಸ್ಥೆನೇ NTA, ಅದರ ಅಂಡರಲ್ಲೇ ಎಕ್ಸಾಮ್ ಆಗಿದ್ದು. ಮತ್ತೆ ಯಾಕೆ ಬಾಯ್ ಪಡ್ಕೊಂಡ್ರಿ ಕಾಂಗ್ರೆಸ್ನವರೆಲ್ಲ? ನೀಟ್ ನಲ್ಲಿ ಆದಂತ ಅಕ್ರಮವನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವತ್ತು ಬಿಜೆಪಿ ನಿರಾಶೆಯಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಕರ್ನಾಟಕ ರಾಜ್ಯದಲ್ಲಿ ದೇಶದ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರ ಉಳುಕನ್ನ ಏನು ಮುಚ್ಕೊಳಕ್ಕೆ, ನೀಟಿನಲ್ಲಿ ಆದಂತ ಅಕ್ರಮವನ್ನ ಮುಚ್ಕೊಳಕ್ ಇವತ್ತು ಅನಾವಶ್ಯಕವಾಗಿ ಈ ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮಂಜುನಾಥ್ ಅವರೇ, ಲೆಟ್ ಅಸ್ ಬಿ ಟ್ರಾನ್ಸ್ಪರೆಂಟ್. ಮಂಜುನಾಥ್ ಅವರೇ, ನೀವು ನಾನು ಹೇಳೋದು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ಮಂಜುನಾಥ್ ಅವರೇ, ನಾನು ಹೇಳೋದು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ನೀಟ್ಗೊಂದು ನ್ಯಾಯ, KPSCಗೊಂದು ನ್ಯಾಯ ಆಗಬಾರ್ದು. ನೀಟಲ್ಲಿ ಬರೆದು ಡಾಕ್ಟರ್ಗಳಾಗ್ತಾರೆ ನೋಡಿ, ಈಗಲೂ ಕೇಳಿಸ್ಕೊಳ್ಳಲ್ಲ ನೀವು ಇವಾಗಲೂ ಕೇಳಿಸ್ಕೊತಾ ಇಲ್ಲ ನನ್ನ ಮಾತನ್ನ. ನೀಟಲ್ಲಿ ಬರೆದು ಡಾಕ್ಟರ್ ಆಗ್ತಾರೆ, ಇಲ್ಲಿ ತಹಶೀಲ್ದಾರ್ಗಳಾಗ್ತಾರೆ. ನೀವುಗಳೇ ನೀಟ್ಗೆ ಜಂತರ್ ಮಂತರ್ಗೆ ನಿಮ್ಮ ರಾಹುಲ್ ಗಾಂಧಿ ಓಡಿದ್ದೆ, ಇಲ್ಲಿ ಹೊಡೆದ್ಬಿಟ್ರು, ಅಲ್ಲಿ ಹೊಡೆದ್ಬಿಟ್ರು, ಕೈಗೆ ಹೊಡೆದ್ಬಿಟ್ರು, ಕಾಲಿಗೆ ಹೊಡೆದ್ಬಿಟ್ರು ಅಂತ ಹೇಳ್ತಾರಲ್ಲ, KPSCಯಲ್ಲಿ ಯಾರು ಹೊಡೆಯೋಣ ಇವಾಗ ಹೇಳಿ ಫಸ್ಟ್? ಸರ್, KPSC ನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸು ದಕ್ಷತೆಗೆ ಹೆಸರಾಗಿರ್ತಕ್ಕಂಥದ್ದು, ಅವ್ರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ. ಅಲ್ಲೂ ಕಂಪ್ಲೇಂಟ್ ಆಗಿತ್ತು ಅಲ್ಲಲ್ಲ ಮಂಜುನಾಥ್ ಅವರೇ? ಅಲ್ಲೂ ಮತ್ತೆ ಬಾಯ್ ಯಾಕೆ ಪಡ್ಕೊಂಡ್ರಿ ನೀವು? ಅಲ್ಲಲ್ಲ, ಕಾಂಗ್ರೆಸ್ ಅವ್ರು ಬಾಯ್ ಪಡ್ಕೊಂಡಿದ್ದು ಯಾಕೆ? ಅಲ್ಲಲ್ಲ, ಅಲ್ಲೂ ಕಂಪ್ಲೇಂಟ್ ಆಗಿತ್ತು, 12 ಜನ ಪ್ರೊಫೆಸರ್ ಅರೆಸ್ಟ್ ಆಗಿದ್ರು. ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ ಮಂಜುನಾಥ್ ಅವರೇ, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ, ನಾನು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ ನೋಡಿ ಸರ್. ಅಲ್ಲಲ್ಲ, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ಅಲ್ಲೂನು ಕ್ವಶನ್ ಪೇಪರ್ ಲೀಕ್ ಅಲ್ಲೂನು 12 ಜನ ಪ್ರೊಫೆಸರ್ಗಳು ಅರೆಸ್ಟ್ ಆಗಿದ್ರು. ಕೇಳಿಸ್ಕೊಳ್ಳಿ ಫಸ್ಟ್ ನೀವು. 12 ಜನ ಪ್ರೊಫೆಸರ್ಗಳು ಅರೆಸ್ಟ್ ಆಗಿದ್ರು. ಅಲ್ಲೂನು ಕ್ವಶನ್ ಪೇಪರ್ ಲೀಕ್ ಆದವ್ರು ಅರೆಸ್ಟ್ ಆಗಿದ್ರು, ಲೀಕ್ ಮಾಡಿದವರು, ದುಡ್ಡು ಕೊಟ್ಟವ್ರು ಅರೆಸ್ಟ್ ಆದ್ರು, ದುಡ್ಡು ತಗೊಂಡವ್ರು ಅರೆಸ್ಟ್ ಆದ. ಬಿಟ್ಬಿಡ್ಬೇಕಾಗಿತ್ತು ಪ್ರತಿ ವರ್ಷ ಇದೆಯಪ್ಪ ಅಂತ. ಇಡೀ ವ್ಯವಸ್ಥೆ ಏನು ದೇಶದ ಯುವಜನತೆ ಹೊಡ್ತಾನ ನೀವು ಮಾಡಿ ಕೇಳಿಸ್ತಾ ಇಲ್ಲ ನನಗೆ, ಮಾತಾಡಿಸ್ತೀನಿ. ನಾಗೇಂದ್ರ ಅವರೇ, ಇಡೀ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಬಾಡಿ, ಇದೊಂದು ಇಂಡಿಪೆಂಡೆಂಟ್ ಬಾಡಿ, ಇಲ್ಲಿ ಆಗೋಗಿದೆ, ನಾವ್ಯಾರು ಇದನ್ನು ಹೆಲ್ಪ್ ಮಾಡಲ್ಲ, ಏನು ಶಿಕ್ಷೆ ಬೇಕಾದ್ರೂ ಆಗಲಿ ಅಂತ ಅವರು ಹೇಳಿದ ಮಾತು ನಾನು ಅರ್ಥ ಮಾಡ್ಕೊಂಡಂತೆ ಅವ್ರ ಹತ್ರ ಒಂದು ಮಾತು ಹೇಳಿದ್ರು. ಓಕೆನಾ? ಅದು KPSC ಆದರೆ ಅದು ಇಂಡಿಪೆಂಡೆಂಟ್ ಬಾಡಿ ಅಲ್ಲ. ಇವತ್ತು ಭ್ರಷ್ಟಾಚಾರದಲ್ಲಿ ನಮ್ಮ ಸರ್ಕಾರ ನಂಬರ್ 1 ಯಾಕೆ ಕಾಡ್ತಾ ಇದೆ ಅಂತಂದರೆ, ಇಂಡಿಪೆಂಡೆಂಟ್ ಬಾಡಿನ ಸೃಷ್ಟಿ ಮಾಡೋದು ಯಾರು, ಅಲ್ಲಿನ ಅಧ್ಯಕ್ಷರು ತರೋದು ಯಾರು, ಸದಸ್ಯರು ತರೋದು ಯಾರು, ಅಲ್ಲಿ ಅವ್ರು ಯಾವ ರೀತಿ ಯಾವ ಮಾನದಂಡಗಳ ಮೇಲೆ ಇವರು ಅಲ್ಲಿ ಅಧ್ಯಕ್ಷನ ಸೆಲೆಕ್ಟ್ ಮಾಡ್ತಾರೆ, ಸದಸ್ಯನ ಸೆಲೆಕ್ಟ್ ಮಾಡ್ತಾರೆ. ಇವ್ರಿಗೆ ಯಾರು ಬೇಕಾದರೂ ತಗೊಂಡೋಗಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟವ್ರಿಗೆ ಇವರು ಪೋಸ್ಟ್ಗಳು ಕೊಡ್ತಾ ಇದ್ದಾರೆ. ಅದಕ್ಕೇನೋ ಒಂದು ಮಾನದಂಡ ಇಕ್ಕಿ, ಅದಕ್ಕೇನೋ ಒಂದು ಏನಾದರೂ ಒಂದು ಸ್ಕೂಟ್ನಿಂಗ್ ಕಮಿಟಿ ಅಂತ ಮಾಡಿ, ಅದಕ್ಕೇನೋ ಸಮಿತಿ ರಚನೆ ಮಾಡಿ ಆ ಥರ ಮಾಡಿದ್ರೆ ಇವತ್ತು ಶಿವಶಂಕರಪ್ಪ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ತನ್ನ ಮಗಳಿಗೆ ಆದಾಯ ಇನ್ಕಮ್ ಸರ್ಟಿಫಿಕೇಟ್ 40 ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ಸಿ ಮಗಳಿಗೆ ಪೋಸ್ಟಿಂಗ್ ಮಾಡಕ್ ಹೋಗ್ತಾ ಓಡಾಡ್ತಾರಲ್ಲ, ಇಂಥ ಭ್ರಷ್ಟಾಚಾರ ಶಿವಶಂಕರಪ್ಪನ ಯಾವ ಸ್ಕೂಟ್ನಿಂದ ಆಯ್ಕೆ ಬಂದ್ರು, ಅಧ್ಯಕ್ಷ ಯಾವ ಸ್ಥಾನದಿಂದ ಬಂದ್ರು, ಹೆಂಗ್ ಬಂದು ಇವರು KPSC ಅಲ್ಲಿ ಅಧ್ಯಕ್ಷ ಸ್ಥಾನ ತಗೊಂಡ್ರು? ತನ್ನ ಮಗಳಿಗೆ 40 ಲಕ್ಷದ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಂತ ಶಿವಶಂಕರಪ್ಪನಿಗೆ ಆಯ್ಕೆ ಮಾಡಿ ಸರ್ಕಾರ ಯಾರು? ಅವರು ಫಸ್ಟ್ ತಲೆದಂಡ್ರಾಗಬೇಕಾಗಿರೋದು, ಅವ್ರು ರಾಜೀನಾಮೆ ಕೊಡ್ಬೇಕಾಗಿರೋದು. ಇವತ್ತು ನೀಟ್ ಎಕ್ಸಾಮ್ ಅಂದ್ರೆ ಮಕ್ಕಳ ಭವಿಷ್ಯ ಉಜ್ವಲ, ಹೌದು, ಎಲ್ಲರಿಗೂ ಕಿಚ್ಚಿದೆ. ನನ್ನ ಮನೆಯಲ್ಲೂ ಮಕ್ಕಳಿದ್ದಾವೆ, ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾವೆ, ಯಾರಿಗೆ ಆದ್ರೂ ಅನ್ಯಾಯ ಆಯ್ತು, ತಲೆದಂಡ ಆದಾಯ್ತು, ಒಬ್ಬ ಸಚಿವರಾಯ್ತು. ನೀಟ್ ಎಕ್ಸಾಮ್ ನಲ್ಲಿ ತೊಂದರೆ ಆದ್ರೆ ಸಚಿವನ ದಂಡ ಆಗ್ಬೇಕು, ಇಲ್ಲಿ ದಂಡ ಆದ್ರೆ DC ದಂಡ ಆಗ್ಬೇಕಾ?
ಡಿ ಸಿ ತಲೆದಂಡನ ಇಲ್ಲಿ ಅಂದ್ರೆ ಅದಕ್ಕೆ ನೈತಿಕತೆ ಇರಬೇಕು. ಸರ್ಕಾರ ತರ ಭ್ರಷ್ಟಾಚಾರದಲ್ಲಿ ಇದೆ ಇವತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ, ಇವತ್ತು 400 ಹುದ್ದೆಗಳಿಗೆ ಒಂದು ಹುದ್ದೆಗೆ 1 ಕೋಟಿ 2 ಕೋಟಿ ಮಿನಿಮಮ್ ಇಕ್ಕಿದ್ 4 ಹುದ್ದೆಗೆ ಎಷ್ಟಾಯ್ತು 800 ಕೋಟಿ. ಇದಕ್ಕಿಂತ ದೊಡ್ಡ ಸ್ಕ್ಯಾಮ್ ಆಗ್ಬೇಕು ಅದು ಪೋಸ್ಟಿಂಗ್. ಇವತ್ತು ತಾವ್ ಹೇಳ್ದಂಗೆ ಇವತ್ತು ಒಂದು ಊರಿಂದ ಒಂದು ಕನ್ಸ್ ಕಾಣ್ತಾರೆ. ಇವತ್ತು ಬಡ ಮಕ್ಕಳು ಏನ್ ಮಾಡ್ತಾರೆ, ಕನ್ಸ್ ಕಾಣ್ತಾರೆ. ಇವತ್ತು ದೀಪಗಳಲ್ಲಿ ಲೈಟ್ ದೀಪಗಳಿರಲ್ಲ, ಕರೆಂಟ್ಗಳಿರಲ್ಲ, ಅಂತ ವ್ಯವಸ್ಥೆಯಿಂದ ಬರೋಂಥ ಮಕ್ಕಳು ಕನ್ಸ್ ಕಾಣ್ಕೊಂಡು ಒಂದು ಏನಾದ್ರು ಒಂದು ಸರ್ಕಾರಿ ಉದ್ಯೋಗ ಇಟ್ಕೊಂಡ್ಬಿಟ್ರೆ, ಈ ನನ್ನ ಮನೆಯನ್ನ ನಾನು ಕಾಪಾಡ್ಕೊಂತೀನಿ, ನನ್ನ ಮನೆ ಬೆಳಕಾಗ್ತೀನಿ, ಊರು ಕೇರಿಗೆ ಬೆಳಕಾಗ್ತೀನಿ, ಆ ಊರಿಗೊಂದು ಗ್ರಾಮಕ್ಕೊಂದು ಒಳ್ಳೆ ಹೆಸರು ತರ್ತೀನಿ ಅಂತೇಳಿ ಏನೋ ಒಂದು ಚಿಂತೆ ಕಡೆ ಬುಡಕಟ್ಟಿನಿಂದ ಸಣ್ಣ ಸಮುದಾಯಗಳಿಂದ ಬರೋಂಥ ಭವಿಷ್ಯಗಳು ಏನಾಗಬೇಕಾಗಿದೆ. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಭ್ರಷ್ಟಾಚಾರ. ಕೆಪಿಸಿ ಎಕ್ಸಾಮ್ನಲ್ಲಿ ಇಂಥ ಭ್ರಷ್ಟಾಚಾರ ಶಿವಶಂಕರಪ್ಪ ಅವರು ಅಧ್ಯಕ್ಷ ಸ್ಥಳ ಕೂತ್ಕೊಂಡು ತನ್ನ ಮಗಳಿಗೆ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇಂಥ ಭ್ರಷ್ಟಾಚಾರ ಅಲ್ಲದೆ ಇನ್ನೇನಿಲ್ಲಿ. ಸೊ ಸರ್ಕಾರ ಇವಾಗ ಏನ್ ಹೇಳೋದು, ಅಧಿಕಾರಿಗಳು ಸರ್ಕಾರ ಪ್ರತಿ ಒಂದು ವಿಚಾರಗಳು ಕೂಡ ಅಧಿಕಾರಿಗಳು ತಲೆದಂಡ ಮಾಡುತ್ತೆ. ಇವತ್ತು ನೀವು ಒಂದು ಕ್ರಿಕೆಟ್ ನಡೀತು, ಆ ಕ್ರಿಕೆಟ್ ಅಲ್ಲಿ ಆರ್ಗನೈಸ್ ಮಾಡಿದವ್ರು ಯಾರು, ಕಪ್ ತಂದವ್ರು ಯಾರು, ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಮುಂದೆ ಬಂದು ಇದು ಐತಿಹಾಸಿಕ ಕ್ಷಣವನ್ನು ಕಣ್ತುಂಬ್ಕೊರಿ ಅಂತ ಆಹ್ವಾನ ಕೊಟ್ಟರು ಯಾರೋ ಮೇಲಲ್ಲಿ ನಿಮ್ಮ ಟ್ವಿಟ್ಟರ್ ಅಲ್ಲಿ. ಅದಾದ್ಮೇಲೆ ಅಲ್ಲಿನ ಒಂದು ಆಹ್ವಾನ ಕೊಡ್ಲಿಲ್ಲ ರೀ, ಏನೋ ಹೇಳ್ಬಿಡ್ತೀರಿ ಟ್ವಿಟ್ಟರ್ ಅಲ್ಲಿ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯ ಅವರು ಐತಿಹಾಸಿಕ ಕ್ಷಣವನ್ನು